ಎಲ್ಲರಿಗೂ ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 10ನೇ ತರಗತಿಯ ನಿರ್ದೇಶಾಂಕ ರೇಖಾಗಣಿತ. ಮೊದಲಿಗೆ ತಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣಂತ. ಸೊ ಇವತ್ತಿಂದು ನಿರ್ದೇಶಾಂಕ ರೇಖಾಗಣಿತ, ಕೋಆರ್ಡಿನೇಟ್ ಜಾಮೆಟ್ರಿ. ಹೌದಾ? ಅದ್ರೊಳಗೆ ನಾನು ಇವತ್ತ ಭಾಗ ಪ್ರಮಾಣ ಸೂತ್ರ ಅಥವಾ ಸೆಕ್ಷನ್ ಫಾರ್ಮುಲಾವನ್ನ ಹೇಳ್ತಾ ಇದ್ದೀನಿ. ಲಾಸ್ಟ್ ಕ್ಲಾಸ್ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೆ, ಇದು ಅದನ್ನ ಕಂಟಿನ್ಯೂ ಪಾರ್ಟ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ. ಹೌದಾ? ಸೊ ಇವತ್ತೇನಂದ್ರೆ ನಿರ್ದೇಶಾಂಕ ರೇಖಾಗಣಿತ. ನಿರ್ದೇಶಾಂಕ ರೇಖಾಗಣಿತ, ಕೋಆರ್ಡಿನೇಟ್ ಜಾಮೆಟ್ರಿ. ಅದ್ರೊಳಗೆ ನಾನು ಇವತ್ತು ಹೇಳ್ತಾ ಇರೋದು ಏನಂದ್ರ ಭಾಗ ಪ್ರಮಾಣ ಸೂತ್ರ. ಭಾಗ ಪ್ರಮಾಣ ಸೂತ್ರ. ಹೌದಾ? ಭಾಗ ಪ್ರಮಾಣ ಸೂತ್ರ ಅಥವಾ ಇದನ್ನ ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ? ಸೆಕ್ಷನ್ ಫಾರ್ಮುಲಾ ಅಂತ ಕರಿತೀವಿ. ಹೌದಾ? ಸೆಕ್ಷನ್ ಫಾರ್ಮುಲಾ ಅಂತ ಕರಿತೀವಿ. ಸೊ ಈಗ ಭಾಗ ಪ್ರಮಾಣ ಸೂತ್ರ ಅಂದ್ರೇನು ಫಸ್ಟ್ ನೋಡೋಣಂತ. ಸೊ ನೀವ್ ಇವಾಗ ಲಾಸ್ಟ್ ಟೈಮ್ ಏನ್ ಕಲ್ತಿದ್ರಿ? ದೂರ ಸೂತ್ರವನ್ನ ಕಲ್ತಿದ್ರಿ. ಇದೊಂದು ಗ್ರಾಫ್. ಹೌದಾ? ಎಕ್ಸ್ ಅಕ್ಷ, ಇದು ವೈ ಅಕ್ಷ. ಹೌದಾ? ಗ್ರಾಫ್ ಅಂದಾಗ ಇಲ್ಲೊಂದು ನಾನು ಫಾರ್ ಎಕ್ಸಾಂಪಲ್ AB ಒಂದು ಸರಳ ರೇಖೆಯನ್ನ ಕಂಡುಹಿಡ್ದೇನಿ. ಹೌದಾ? ಸರಳ ರೇಖೆ ಇದೆ. ಸೊ ಈ ಸರಳ ರೇಖೆಯನ್ನ ಈ ಪಾಯಿಂಟ್ ನಿಂದ ಈ ಪಾಯಿಂಟಿಗೆ ಅಥವಾ ಈ ಪಾಯಿಂಟ್ ಇಂದ ಈ ಪಾಯಿಂಟಿಗೆ ಇರುವಂತಹ ಈ ಸರಳ ರೇಖೆಯ ದೂರ ಎಷ್ಟು ಅನ್ನೋದನ್ನ ನೀವು ದೂರ ಸೂತ್ರವನ್ನ ಹಾಕಿ ಕಂಡುಹಿಡಿದಿದ್ರಿ. ಹೌದಾ? ಲಾಸ್ಟ್ ಟೈಮ್ ದೂರ ಸೂತ್ರ ಏನಿದೆ ನೋಡ್ರಿ, ರೂಟ್ x2 ಮೈನಸ್ x1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ. ಹೌದಾ? ದೂರ ಸೂತ್ರ. ಈ ಸೂತ್ರ ನಿಮ್ಗ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇದನ್ನ ಮಲ್ಟಿಪಲ್ ಚಾಯ್ಸ್ ಒಳಗೂ ಕೇಳ್ತಾರು ಅಥವಾ 1 ಮಾರ್ಕ್ಸ್ ಕ್ವಶನ್ಸ್ ಒಳಗೂ ಕೇಳ್ತಾ ಇರ್ತಾರು. ಸ್ವಲ್ಪ ಕೇರ್ಫುಲ್ ಆಗಿರಿ. ಅಂದ್ರ ದೂರ ಸೂತ್ರ ಏನಂದ್ರ x2 ಮೈನಸ್ x1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಬ್ರಾಕೆಟ್ ಸ್ಕ್ವೇರ್. ಇಲ್ಲಿ ಏನಾಗಿದೆ ಅಂದ್ರ ನಿಮ್ಗ ಈಗ ನೀವ್ ಏನ್ ಮಾಡಿದ್ರಿ? ದೂರ ಸೂತ್ರವನ್ನ ಕಂಡುಹಿಡಿದ್ರಿ. ಹೌದಾ? ಸೊ ಇಲ್ಲಿ ಏನಾಗಿದೆ ಅಂದ್ರ ಭಾಗ ಪ್ರಮಾಣ ಸೂತ್ರ. ಇಲ್ಲಿ ನಿಮಗೆ ಇದೇನಿದು ವರ್ಡ್ ಹೇಳೋ ಹಾಗೆ ಭಾಗ ಅಂದ್ರ ಒಂದ್ ಇರ್ತಕ್ಕಂತ ಒಂದು ಸರಳ ರೇಖೆ ಒಳಗ ನಾವು ಇಂತಿಷ್ಟು ಭಾಗವನ್ನ ಮಾಡಿದೇವಿ. ಅದನ್ನ ನಾವೇನ್ ಮಾಡಿದ್ವಿ? ಪ್ರಮಾಣ. ಎಷ್ಟು ಪ್ರಮಾಣದೊಳಗ ಅದನ್ನ ಆ ಸರಳ ರೇಖೆಯನ್ನ ಭಾಗ ಮಾಡಿದ್ವಿ. ಆ ಸರಳ ರೇಖೆಯನ್ನ ಭಾಗ ಮಾಡಿದಾಗ ಅಲ್ಲಿ ಏನಾಗತ್ತ ನಮಗ ಯಾವ್ಯಾವ ನಿರ್ದೇಶಾಂಕಗಳು ಬರ್ತಾವು ಅನ್ನೋದನ್ನ ಅವರು ಹೇಳ್ತಾ ಇದ್ದಾರು. ಸೊ ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ಇಲ್ಲಿಗೊಂದು ಭಾಗ ಮಾಡಿದೆ ಅಂತ ತಿಳ್ಕೊರಿ. ಹೌದಾ? ಅವಾಗ ಏನ್ ಮಾಡ್ಬೋದಂದ್ರ ನಾವು ಇದನ್ನ ಯಾವ ರೀತಿ ಕಂಡು ಹಿಡಿಬೋದಂದ್ರ ಇಲ್ಲಿ ನೋಡ್ರಿ. ಹೌದಾ? ಈ ರೀತಿ ಕಂಡು ಹಿಡಿಬೋದು. ಕರೆಕ್ಟಾ? ಅಂದ್ರೆ ನಮ್ಗೆ ಏನ್ ಅರ್ಥ ಆಗ್ತಾ ಇದೆ ಅಂದ್ರ ಈ ಪಾಯಿಂಟ್ ಎಲ್ಲಿ ಬಂದಿದೆ, ಅದು ಎಷ್ಟು ಭಾಗದೊಳಗ ನಮಗ ಡಿವೈಡ್ ಆಗಿದೆ ಅಂದ್ರ ಭಾಗವಾಗಿದೆ ಅಥವಾ ಭಾಗ ಪ್ರಮಾಣ. ಪ್ರಮಾಣ ಅಂದ್ರೆ ನಮ್ಗೆ ಇಲ್ಲಿ ಏನ್ ಬರ್ತೈತೆ ಅಂದ್ರ ಅನುಪಾತಗಳು ಬರ್ತಾವು. ಎಷ್ಟು ಅನುಪಾತದೊಳಗ ಈಗ ಒಂದು ಸರಳ ರೇಖೆ. ಹೌದಾ? ನಾನು ಇದನ್ನ ಪೂರ್ತಿ ಮಿಡ್ಲ್ ಒಳಗಾದ್ರೂ ಡಿವೈಡ್ ಮಾಡ್ಬೋದು, ಒಂದು ಪಾಸಿಬಿಲಿಟಿ. ಅಥವಾ ಈ ಕಡೆ ಜಾಸ್ತಿ ಇಟ್ಟು ಈ ಸೈಡ್ ಜಾಸ್ತಿ ಇರ್ಬೋದು ಒಂದು, ಅಥವಾ ಈ ಸೈಡ್ ಜಾಸ್ತಿ ಇಟ್ಟ ಈ ಸೈಡ್ ಕಡಿಮೆ ಆದ್ರ ಇಡ್ಬೋದು. ನಾನು ಇದೇ ರೀತಿ ಅದನ್ನ ಪ್ರಮಾಣ ಅಂದ್ರ ರೇಷಿಯೋ ಅಂದ್ರ ಅನುಪಾತದೊಳಗ ಅದನ್ನ ಕಟ್ ಮಾಡ್ತೇನಿ ಅಥವಾ ಭಾಗ ಮಾಡ್ತೇನೆ ಅನ್ನೋದು ಇಲ್ಲ. ಹೌದಾ? ಸೊ ಇವಕ್ಕ ನಾವೇನಂತ ಕರಿತೇವಂದ್ರ ಅನುಪಾತಗಳಿಗೆ ಹೆಸರ ನಾವೇನಂದ್ರ M1 M2 ಅಂತ ಹೇಳ್ತೇವಿ. M1 M2. ಕರೆಕ್ಟಾ? M1 M2 ಅಂತ ಹೇಳ್ತೇವೆ. ಹೌದಾ? ಸೊ ಇಲ್ಲಿ ಏನಾಗಿದೆ? AB ಅದೇ ಸೇಮ್ ಇಲ್ಲೇ x1 y1 x2 y2. ಹೌದಾ? ಇದರ ಪ್ರಕಾರ ನಮ್ದು ಭಾಗ ಪ್ರಮಾಣ ಸೂತ್ರ ಯಾವ ರೀತಿ ಬರ್ತೈತಂತ ನೋಡೋಣ. ಭಾಗ ಪ್ರಮಾಣ. ಈಗ ದೂರ ಸೂತ್ರಕ್ಕೂ ಭಾಗ ಪ್ರಮಾಣ ಸೂತ್ರಕ್ಕೂ ನಿಮಗ್ ಡಿಫ್ರೆನ್ಸ್ ಏನಂತ ಗೊತ್ತಾಯ್ತು? ದೂರ ಸೂತ್ರ ಅಂದ್ರ ಓನ್ಲಿ ಈ ಪಾಯಿಂಟ್ ಇಂದ ಈ ಪಾಯಿಂಟಿಗೆ ಅಷ್ಟೇ ನಾವು ದೂರವನ್ನ ಕಂಡು ಹಿಡಿತೇವಿ. ಬಟ್ ಇಲ್ಲಿ ಭಾಗ ಪ್ರಮಾಣ ಸೂತ್ರ ಅಂದ್ರೆ ಇಲ್ಲಿ ನಡುವೆ ಇರ್ತಕ್ಕಂತಹ ಒಂದು ನಿರ್ದೇಶಾಂಕಗಳನ್ನ ಆ ಸರಳ ರೇಖೆಯನ್ನ ಭಾಗ ಮಾಡಿ ಇಂತಿಷ್ಟ ಅನುಪಾತದೊಳಗ ಅಥವಾ ಇಂತಿಷ್ಟ ರೇಷಿಯೋ ಒಳಗ ನಾವು ಅನುಪಾತದೊಳಗ ಅದನ್ನ ಭಾಗ ಮಾಡಿದಾಗ ಅಲ್ಲಿ ಸಿಗ್ತಕ್ಕಂತ ನಿರ್ದೇಶಾಂಕಗಳನ್ನ ನಾವು ಕಂಡುಹಿಡಿಬೇಕು. ಎಕ್ಸ್ ಅಂದ್ರೆ ಯಾವ್ದಿದೆ, ವೈ ಅಂದ್ರ ಯಾವ್ದಿದೆ ಅನ್ನುವಂತಹ ನಿರ್ದೇಶಾಂಕಗಳನ್ನ ಕಂಡುಹಿಡಿಬೇಕು. ಸೊ ಅದನ್ನ ಸೂತ್ರವನ್ನ ಬರೆಯೋಣ. ಈಗ ಸೂತ್ರ ಯಾವ ರೀತಿ ಇದೆ ನೋಡ್ರಿ. ಈಗ
ಭಾಗ ಪ್ರಮಾಣ ಸೂತ್ರ ಪಿ ಆಫ್ ಎಕ್ಸ್ ವೈ is equal to m1 x2 ಹೌದಾ ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2 ಇಲ್ಲಿ ಕಾಮಾ ಹೌದಾ ಇಲ್ಲಿ ನೋಡ್ರಿ m1 m2 ನೆಕ್ಸ್ಟ್ m1 y2 ಪ್ಲಸ್ m2 y1 ಹೌದಾ ಡಿವೈಡೆಡ್ ಬೈ m1 ಪ್ಲಸ್ m2 ಇದು ನಮ್ದು ಭಾಗ ಪ್ರಮಾಣದ ಸೂತ್ರವಾಗಿತ್ತು ಹೌದಾ ಇದೇನಂದ್ರೆ ಇದು ಭಾಗ ಪ್ರಮಾಣದ ಸೂತ್ರ ನೀವು ಯಾವುದೇ ಒಂದು ಸೂತ್ರವನ್ನ ಬರಿಬೇಕಾದ್ರೆ ಈ ರೀತಿ ನೀವು ಒಂದು ಚೌಕ್ ಬಾಕ್ಸ್ ಅನ್ನ ಹಾಕಿದ್ರೆ ನಿಮಗ ನೀಟಾಗಿ ಕಾಣಿಸ್ತೈತಿ ಒಂದೊಂದ್ಸಲ ನಿಮಗ 1 ಮಾರ್ಕ್ಸ್ ಕ್ವಶನ್ಗೆ ಭಾಗ ಪ್ರಮಾಣದ ಸೂತ್ರವನ್ನ ಬರೆಯಿರಿ ಅಂತ ಕೇಳ್ತಾರೆ ಹೌದಾ ಪಿ ಆಫ್ ಎಕ್ಸ್ ವೈ ನಿರ್ದೇಶಾಂಕ ಮತ್ತು ಅದು m1 m2 ಅನುಪಾತದಲ್ಲಿ ಭಾಗವಾದಾಗ ಅದನ್ನ ಭಾಗ ಪ್ರಮಾಣ ಸೂತ್ರವನ್ನ ಬರೀರಿ ಅಂತ ಹೇಳ್ತಾರೆ ಸೊ ಭಾಗ ಪ್ರಮಾಣ ಸೂತ್ರ ಅಂದ್ರ ಪಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2 ಕಾಮಾ ಇದೆ ಇಲ್ಲಿ ಯಾವುದೇ ಚಿಹ್ನೆ ಇಲ್ಲ ಜಸ್ಟ್ ಕಾಮಾ ಯಾಕಂದ್ರೆ ನಿರ್ದೇಶಾಂಕಗಳನ್ನ ನಾವು ಈ ರೀತಿ ಬರಿತೇವೆ ಇಲ್ಲಿ ಹೌದಾ ಅಂದ್ರೆ ಇಲ್ಲಿ ಏನು ನಮಗ ಪ್ಲಸ್ ಮೈನಸ್ ಅಂತ ಇರುವುದಿಲ್ಲ ಜಸ್ಟ್ ಅಲ್ಲಿ ಸ್ಪೇಸ್ ಅಷ್ಟೇ ಇರ್ತೈತಿ ಹೌದಾ ಸೊ m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2 ಅಂತ ಇದೆ ಹೌದಾ ಇದು ನಮ್ದು ಭಾಗ ಪ್ರಮಾಣ ಸೂತ್ರ ಇದನ್ನ ಬರೆಯುವಂತಹ ಟೆಕ್ನಿಕ್ ನಿಮಗೆ ಏನಂದ್ರ ಇಲ್ಲಿ ನೋಡ್ರಿ ಜಸ್ಟ್ ನಿಮಗೆ ಬೈಪಟ್ ಹಾಕೋದಕ್ಕಿಂತ ಇಲ್ಲಿ ನೋಡ್ರಿ ನಾನು ಯಾವ ರೀತಿ ಬರಿತೀನಿ m1 ಪ್ಲಸ್ m2 ಬರಿತೀರಿ ಹೌದಾ ಡಿವೈಡೆಡ್ ಬೈ ಸೇಮ್ ಇದನ್ನ m1 ಪ್ಲಸ್ m2 ಅಂತ ಬರೀರಿ ಇಲ್ಲಿ ಕೂಡ m1 ಪ್ಲಸ್ m2 ಡಿವೈಡೆಡ್ ಬೈ m1 ಪ್ಲಸ್ m2 ಹೌದಾ ಇಷ್ಟು ನೀವು ಬರಿಬೇಕು ಇದು ಸ್ವಲ್ಪ ನಿಮಗ ಟೆಕ್ನಿಕ್ ನೆನಪಿಟ್ಕೊಳ್ಳಿಕ್ಕೆ ಹೌದಾ ಈಗ ಇಲ್ಲಿ m1 ಇದೆ ಅಂದ್ರ ಇದ್ರದ್ದು ನೆಕ್ಸ್ಟ್ 2 ಅನ್ನ ನಾನು x2 ಅಂತ ಬರಿಬೇಕು ಹೌದಾ ಇಲ್ಲಿ m2 ಇದೆ ಅಂದ್ರ ಉಲ್ಟಾ x1 ಅಂತ ಬರಿಬೇಕು ಹೌದಾ ನೆಕ್ಸ್ಟ್ ಇಲ್ಲಿ m1 ಇದೆ ಅಂದ್ರ ಇದು x ದ ಪಾರ್ಟ್ ಮುಗೀತ್ ನಮಗ ಇಲ್ಲಿ ಬರೋದು ನಮಗ y ಪಾರ್ಟ್ ಸೊ ಇಲ್ಲಿ m1 ಅಂದ್ರ ನಾನು ಏನ್ ಬರಿತೇನೆ ಹೇಳ್ರಿ y2 ಅಂತ ಬರಿತೇನಿ m2 ಅಂದ್ರ y1 ಅಂತ ಬರಿತೇನಿ ಹೌದಾ ಇದನ್ನ ಇಷ್ಟ ಈಸಿಯಾಗಿ ನಾವು ಏನ್ ಬರಿಬಹುದು ಹೇಳ್ರಿ ಈ ಭಾಗ ಪ್ರಮಾಣ ಸೂತ್ರವನ್ನ ನೀವು ಬೈಪಟ್ ಹಾಕುದಾಗ್ಲಿ ಪದೇ ಪದೇ ನೆನಪಿಟ್ಕೊಳ್ಳೋದಾಗ್ಲಿ ಏನು ನೆಸೆಸಿಟಿ ಇಲ್ಲ ಹೌದಾ ಜಸ್ಟ್ ನೀವು ಈ ಟೆಕ್ನಿಕ್ ಅನ್ನ m1 ಪ್ಲಸ್ m2 ಸ್ವಲ್ಪ ಸ್ಪೇಸ್ ಬಿಟ್ಟು ಬರೀರಿ ಡಿವೈಡೆಡ್ ಬೈ m1 ಪ್ಲಸ್ m2 ಇಲ್ಲಿ ಕಾಮಾ m1 ಪ್ಲಸ್ m2 ಡಿವೈಡೆಡ್ ಬೈ m1 ಪ್ಲಸ್ m2 ಇಲ್ಲೇ x2 x1 ಬರೀರಿ ಇಲ್ಲಿ y2 y1 ಬರದ್ ಬಿಟ್ರಿ ಅಂದ್ರೆ ನಿಮ್ಗೆ ಎಲ್ಲಿನೂ ತಪ್ಪುವಂತ ಚಾನ್ಸ್ ಇಲ್ಲ ಆಮೇಲೆ ಇನ್ನೊಂದು ನಿಮ್ಗೆ ಅಡ್ವಾಂಟೇಜ್ ಅಂದ್ರೆ ಇಲ್ಲಿ ಎಲ್ಲಿನೂ ಕೂಡ ನಿಮಗ ಮೈನಸ್ ವ್ಯಾಲ್ಯೂ ಮೈನಸ್ ಸೈನ್ ಇಲ್ಲ ಅಂದ್ರೆ ಮೈನಸ್ ಸೈನ್ ಇದ್ರೆ ನಿಮಗ ನೆನಪಿಟ್ಕೊಳ್ಳೋದು ಕನ್ಫ್ಯೂಸ್ ಆಗ್ತೈತಿ ಪರ್ಫೆಕ್ಟ್ ಆಗಿ ನೆನಪಿಟ್ಕೋರಿ ಎಲ್ಲಾ ಕಡೆ ಪ್ಲಸ್ ಚಿಹ್ನೆ ಅದಾವು m1 m2 ಬರೋದು x2 x1 y2 y1 ಬರದ್ ಬಿಟ್ರೆ ನಿಮ್ದು ಭಾಗ ಪ್ರಮಾಣ ಸೂತ್ರವನ್ನ ಈಸಿಯಾಗಿ ನೀವು ನೆನ್ಪಿಟ್ಕೋಬಹುದು ಅರ್ಥ ಆಯ್ತು ಇದು ಭಾಗ ಪ್ರಮಾಣ ಸೂತ್ರ ಈ ಸೂತ್ರದ ಮೇಲೆ ಬರ್ತಕ್ಕಂತ ಪ್ರಾಬ್ಲಮ್ಸ್ ಗಳನ್ನ ನಾವ್ ಯಾವ ರೀತಿ ಸಾಲ್ವ್ ಮಾಡೋದಂತ ಇವಾಗ ನೋಡೋಣಂತ ಹೌದಾ ನೋಡೋಣ ಅಭ್ಯಾಸ ಏನಿದೆ ಅಂತ ನೋಡೋಂಥದ್ದು ಅಭ್ಯಾಸ 7.2 ಎಕ್ಸರ್ಸೈಸ್ 7.2 ಹೌದಾ ಫಸ್ಟ್ ಕ್ವಶನ್ ಓದ್ತೇನೆ ನೋಡ್ರಿ ನಾನು ಏನಿದೆ ಅಂತ ಹೇಳಿ -1 7 ಮತ್ತು 4 -3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 2:3 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂದ್ರೆ ಏನಾಗಿದೆ ಇಲ್ಲಿ x1 y1 x2 y2 ಅನ್ನ ಕೊಟ್ಟಿದ್ದಾರೆ ಸೊ -1 7 ಆಮೇಲೆ 4 -3 ಹೌದಾ ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡ ಇಲ್ಲೇ m1 ಅನುಪಾತ m2 = 2 ಅನುಪಾತ
3 ಅಂದ್ರ m1 ಅಂದ್ರ 2 ಕೊಟ್ಟಾರು, m2 ಅಂದ್ರ ನಮಗ 3 ಕೊಟ್ಟಿದಾರ. ಹೌದಾ? ಇಲ್ಲಿ x1 y1 x2 y2 ಬಂತು, ಇಲ್ಲಿ m1 m2 ಬಂತು. ಈಗ ನಾವ್ ಏನ್ ಮಾಡ್ಬೇಕು ಹೇಳ್ರಿ? ಭಾಗ ಪ್ರಮಾಣ ಸೂತ್ರವನ್ನ ಹಾಕ್ಬೇಕು. ಅವಾಗ ಅದ್ರೊಳಗ ಈ ವ್ಯಾಲ್ಯೂಗಳನ್ನ ಸಿಂಪ್ಲಿಫೈ ಮಾಡಿದ್ರ ನಮಗ ನಿರ್ದೇಶಾಂಕಗಳು ಬರ್ತಾವು. ಹೌದಾ? ಸೊ ಈಗ ನೋಡ್ರಿ, ನಾನು ಮೊದಲು ಸೂತ್ರವನ್ನ ಬರಿತೇನಿ. ನೀವು ಪದೇ ಪದೇ ಹೇಳ್ತಾ ಇರ್ತೇನೆ, ಈ ರೀತಿ ಸೂತ್ರದ ಮುಖಾಂತರ ಬಿಡಿಸುವಂತಹ ಪ್ರಾಬ್ಲಮ್ಸ್ ಗಳನ್ನ ನೀವು ಫಸ್ಟ್ ಸೂತ್ರವನ್ನ ಬರೀಲೇಬೇಕು. ಸೂತ್ರ ಬರೀಲೇ ನೀವು ಹಂಗ ಲೆಕ್ಕ ಮಾಡ್ತೇವಂದ್ರದು ರಾಂಗು, ಅದಕ್ಕೆ ಮಾರ್ಕ್ಸು ಸಿಗುದಿಲ್ಲ. ನೀವು ಪೂರ್ತಿ ಕರೆಕ್ಟ್ ಮಾಡಿದ್ರು ನಿಮಗ ಮಾರ್ಕ್ಸ್ ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ. ಹೌದಾ? ಸೊ ಇಲ್ಲಿ ನೋಡ್ರಿ, m1 ಪ್ಲಸ್ m2 ಡಿವೈಡೆಡ್ ಬೈ m1 ಪ್ಲಸ್ m2. ಹೌದಾ? ಇಲ್ಲಿ m1 ಇದೆ ಅಂದ್ರೆ ನಾ ಏನ್ ಬರಿಬೇಕಿಲ್ಲೇ? x2, ಇಲ್ಲೇ x1 ಅಂತ ಬರಿತೀನಿ. ಹೌದಾ? ನೆಕ್ಸ್ಟ್ m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2. m1 ಪ್ಲಸ್ m2 ಅಂತ ಇದೆ. ಹೌದಾ? ಇದು ದೊಡ್ಡ ಸೂತ್ರ. m1 ಪ್ಲಸ್ m1 x2 ಪ್ಲಸ್ m1 m2 x1 ಡಿವೈಡೆಡ್ ಬೈ m1 ಪ್ಲಸ್ m2 m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2. ಇಲ್ಲಿ ನೋಡ್ರಿ, ನಿಮ್ಗ m1 m2 ಅಂತೂ ಗೊತ್ತಾಗಿದೆ. ಇಲ್ಲಿ ಏನ್ ಮಾಡ್ಬೇಕಂದ್ರ ನಿಮಗೆ x1 y1 ಯಾವ್ದು ಅನ್ನೋದನ್ನ ಇಲ್ಲಿ ಬರ್ಕೋರಿ. ಸ್ವಲ್ಪ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ x1 y1 ಇಲ್ಲಿ ನೋಡ್ರಿ, ನೀವು ಬರ್ಕೋಬೇಕಾದ್ರ ಬಹಳ ಜನ ಏನ್ ಮಾಡ್ಬಿಡ್ತೀರಿ ಅಂದ್ರ x1 x2 y1 y2 ಅಂತ ಬರೆಯುವಂತಹ ಚಾನ್ಸು ಬಹಳ ಇರ್ತೈತಿ. ನಾನು ಬಹಳ ಸ್ಟೂಡೆಂಟ್ಸ್ ಅನ್ನ ನೋಡಿದ ಎಕ್ಸ್ಪೀರಿಯನ್ಸ್ ಪ್ರಕಾರ x1 x2 ಅಂತ ಬರೆದ್ ಬಿಡ್ತಾರ. ಹೌದಾ? ಹಂಗಲ್ಲ, x1 y1 x2 y2. ಹೌದಾ? x2 y2 x1 y1 ಅಂತ ಬರಿಬೇಕು. ಇವಾಗ ನಿಮಗೆ ಈಸಿ ಆಯ್ತು. ಎಲ್ಲೆಲ್ಲಿ x1 x2 y1 y2 m1 m2 ಐತಿ ಫಿಲ್ ಮಾಡೋಣ ಅಂತ. ಹೌದಾ? ನೋಡ್ರಿ, ಇಲ್ಲಿ m1 ಅಂದ್ರೆ ಎಷ್ಟಿದೆ ನೋಡ್ರಿ, ಇಲ್ಲಿ 2. ಹೌದಾ? x2 ಅಂದ್ರೆ ಎಷ್ಟಿದೆ? ಇಲ್ಲಿ 4 ಪ್ಲಸ್ m2 ಅಂದ್ರೆ ಎಷ್ಟಿದೆ? ಇಲ್ಲಿ 3. x1 ಅಂದ್ರೆ ಎಷ್ಟಿದೆ ನೋಡ್ರಿ, ಇಲ್ಲಿ -1 ಅಂತ ಇದೆ. ಹೌದಾ? ನೆಕ್ಸ್ಟ್ 2 ಪ್ಲಸ್ 3 m1 m2 ಎಷ್ಟಾಗತ್ತೆ? ಇಲ್ಲಿ 2 ಪ್ಲಸ್ 3 ಅಂತ ಆಗುತ್ತ. ನೆಕ್ಸ್ಟ್ m1 2 y2 ಅಂದ್ರೆ ಎಷ್ಟಿದೆ ನೋಡ್ರಿ, ಇಲ್ಲಿ y2 -3. ಹೌದಾ? ಪ್ಲಸ್ m2 ಅಂದ್ರೆ ಏನಿದೆ? 3 ಇಂಟು y1 ಅಂದ್ರೆ ಎಷ್ಟಿದೆ? 7 ಡಿವೈಡೆಡ್ ಬೈ 2 ಪ್ಲಸ್ 3. 2 ಪ್ಲಸ್ 3 ಅಂತ ಇದೆ. ಹೌದಾ? 2 ಪ್ಲಸ್ 3 ಅಂತ ಇದೆ. ಸ್ವಲ್ಪ ನೋಡ್ರಿ, ಇಲ್ಲಿ ಸಿಂಪ್ಲಿಫೈ ಮಾಡ್ತೀನಿ. ಇಲ್ಲಿ ನೋಡ್ರಿ, 2 4 ಎಷ್ಟಾಯ್ತಿದು? 8. ಹೌದಾ? ಪ್ಲಸ್ ಇಂಟು ಮೈನಸ್ ಏನಾಯ್ತು ನೋಡ್ರಿ, ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ 3 1 3 ಡಿವೈಡೆಡ್ ಬೈ ಎಷ್ಟಾಯ್ತು ನೋಡ್ರಿ, ಇಲ್ಲಿ 2 ಪ್ಲಸ್ 3 5. 2 ಪ್ಲಸ್ 3 5 ಆಯ್ತು. ನೆಕ್ಸ್ಟ್ ಇಲ್ಲಿ ಪ್ಲಸ್ ಇಂಟು ಮೈನಸ್ ಏನಾಯ್ತು? ಮೈನಸ್ 2 3 ಎಷ್ಟಾಯ್ತು? 6 ಪ್ಲಸ್ 3 7 ಎಷ್ಟಾಯ್ತು ನೋಡ್ರಿ, ಇದು 3 7 21 ಡಿವೈಡೆಡ್ ಬೈ ಎಷ್ಟಾಯ್ತು? 5. ಹೌದಾ? 8 ಮೈನಸ್ 3. ಇವಾಗ ನೋಡ್ರಿ, 8 ಮೈನಸ್ 3 ಎಷ್ಟಾಯ್ತು? 5 ಡಿವೈಡೆಡ್ ಬೈ 5. ಹೌದಾ? ಇಲ್ಲಿ ನೋಡ್ರಿ, -6 ಪ್ಲಸ್ 21 ಅಂತ ಇದೆ. ಹೌದಾ? ಇಲ್ಲಿ -6 ಪ್ಲಸ್ 21 ಅಂದ್ರ ವಿಜಾತೀಯ ಚಿಹ್ನೆಗಳದವು. ವಿಜಾತೀಯ ಚಿಹ್ನೆಗಳಿದ್ರೆ ನಾವ್ ಏನ್ ಮಾಡ್ತೇವೆ ಹೇಳ್ರಿ? ಮೈನಸ್ ಮಾಡ್ತೇವೆ. ಸೊ 21 -6 ಅಂದ್ರ 15 ಬಂತು. ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಪ್ಲಸ್ ಇರೋದ್ರಿಂದ ಅದನ್ನಂತೂ ಬರೆಯುವಂತ ಅವಶ್ಯಕತೆ ಇಲ್ಲ. 5. ಹೌದಾ? ಇಲ್ಲಿ ನೋಡ್ರಿ, 5 1 5 1 5 5 3 15. ಸೊ ಎಷ್ಟಾಯ್ತು ನೋಡ್ರಿ? 1 3. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 3. ಹೌದಾ? ಏನ್ ಬಂತ ಆನ್ಸರ್ ಹಂಗಾರ ನಮ್ದು? ಪಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು 1 3. ನಿರ್ದೇಶಾಂಕಗಳು. ಇಲ್ಲಿ ನಿಮಗ ಆನ್ಸರ್ ಇದೇ ರೀತಿ ಬರ್ತಾವು. ನಿಮಗ ನಿಮ್ ಕಾನ್ಸೆಪ್ಟ್ ಏನ್ ಇರ್ತೈತಿ ಹೇಳ್ರಿ? ಒಂದ್ ಆನ್ಸರ್ ಅಂದ್ರ ರೌಂಡ್ ಫಿಗರ್. ಫಾರ್ ಎಕ್ಸಾಂಪಲ್ 26 ಅಥವಾ -13 56
ಈ ರೀತಿ ಬರ್ತೈತೇನೋ ಅಂತ ನೀವ್ ಅನ್ಕೊಂಡಿರ್ತೀರಿ. ಬಟ್ ಇಲ್ಲಿ ಭಾಗ ಪ್ರಮಾಣ ಸೂತ್ರದೊಳಗ ಆನ್ಸರ್ ಬರುದ ಇದೇ ರೀತಿ ಬರ್ತೈತಿ. ನಿರ್ದೇಶಾಂಕಗಳು ಅಂದ್ರ ಎಕ್ಸ್ ಮತ್ತ ವೈ ವ್ಯಾಲ್ಯೂಗಳು ಈ ರೀತಿ ಬ್ರಾಕೆಟ್ ಒಳಗ ನಮಗ ಬರ್ತಾವ್, ನೆನ್ಪಿಟ್ಕೋರಿ. ಹೌದಾ, ಇದು ಫಸ್ಟ್ ಒನ್ ಪ್ರಾಬ್ಲಮ್ ಮುಗೀತು. ಸೆಕೆಂಡ್ ಒನ್ ಹೋಗೋಣ ಈಗ. ಸೆಕೆಂಡ್ ಒನ್ ಕ್ವಶನ್ ಓದ್ತೇನೆ ನೋಡ್ರಿ. ಈ ಕ್ವಶನ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಪರ್ಪಸ್. ಹೌದಾ, ಇದು ಕಂಪಲ್ಸರಿ 3 ಮಾರ್ಕ್ಸ್ ಕ್ವಶನ್ ಗಂತೂ ಇದ್ದೇ ಇರ್ತೈತಿ ಇದು. ಹೌದಾ, ಇದು ಸೆಕೆಂಡ್ ಒನ್ ಕ್ವಶನ್. ಇದ್ ಅಂದ್ರ ಇದು ಅಥವಾ ಇನ್ನೊಂದು ನಿಮಗ ತ್ರಿಭುಜದ ವಿಸ್ತೀರ್ಣ ಅಂತೇಳಿ ಈ ಪಾಠ ಇದು ಚಾಪ್ಟರ್ ಆದ್ಮೇಲೆ ಇನ್ನೊಂದಿದೆ, ಅದು ಅಥವಾ ಇದು ಬಿದ್ದೇ ಬೀಳ್ತಿರ್ತದೆ. ಅದು ಈಸಿ ಲೆಕ್ಕನ ಇದೆ, ಇದು ಇದೆ. ಹೌದಾ, ಸೊ ಇದೇನಿದೆ ಕ್ವಶನ್ ನೋಡ್ರಿ ಸ್ವಲ್ಪ. ಸೆಕೆಂಡ್ ಒನ್ ವೆರಿ ವೆರಿ ಇಂಪಾರ್ಟೆಂಟ್, ಇದು ಹೇಳ್ತಾ ಇದ್ದೀನಿ. 4-1 ಮತ್ತು -2-3 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಿಕ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ ಅಂತ ಇದೆ. ಹೌದಾ, ಇಲ್ಲಿ ಏನಾಗಿದೆ ಫಸ್ಟ್ ಕ್ವಶನ್ 4-1. ಹೌದಾ, ನೆಕ್ಸ್ಟ್ -2-3. ಹೌದಾ, ಇದು x1 y1 x2 y2 ಅಂತ ಇದೆ. ಹೌದಾ, x1 y1 x2 y2. ಅಲ್ಲಿ ಏನಾಗಿದೆ ಅಂದ್ರೆ ನಮಗ m1 m2 ಅನ್ನ ಕೊಟ್ಟಿಲ್ಲ ಅವರು. m1 m2 ಅಂದ್ರೆ ತ್ರೈಭಾಜಿಕ ಬಿಂದುಗಳು ಅಂತ ಹೇಳಿದ್ದಾರೆ. ಸೊ ತ್ರೈಭಾಜಿಕ ಬಿಂದುಗಳು ಅಂದ್ರೆ ನಾನು ನಿಮ್ಗೊಂದು ಡೈಗ್ರಾಮ್ ಹಾಕಿ ತೋರಿಸ್ತೇನೆ. ಇಲ್ಲಿ ಎ ಬಿ. ಹೌದಾ, ತ್ರೈಭಾಜಕ ಬಿಂದುಗಳು. ಇಲ್ಲಿ ಎರಡೇ ಭಾಜಕ ಆಗಿಲ್ಲ, 3 ಅದಾವು. ತ್ರೈ ಅಂದ್ರೆ ಎಷ್ಟು? 3 ಅದಾವು. ಅಂದ್ರ 1 2 3 ಈ ರೀತಿ ನಮಗೇನಾಗಿದೆ ಭಾಗಗಳನ್ನ ಮಾಡಿದಾರು, ತ್ರೈಭಾಜಕ ಬಿಂದುಗಳನ್ನ ಮಾಡಿದಾರು. ಸೊ ನಾವ್ ಇವಾಗ ಏನ್ ಮಾಡ್ಬೇಕಂದ್ರ ಫಸ್ಟ್ ಒಂದು m1 m2 ಅನ್ನ ಈಗ ನೋಡ್ರಿ ಈ ಭಾಗವನ್ನ ತಗೊಂಡ್ರ ಇದು ದೊಡ್ಡ ಭಾಗ ಆಯ್ತು. ಇದನ್ನ ಏನ್ ಮಾಡ್ತೇನೆ 1 2 ಅಂತ ಬರಿತೇನಿ. ಅಂದ್ರ m1 1:2 ಅಂತ ಬರಿಬೇಕು. ಯಾಕಂದ್ರ ಫಸ್ಟ್ ಒಂದ್ ಭಾಗ ಸ್ವಲ್ಪ ತಗೊಂಡೇನಿ, ಸೆಕೆಂಡ್ ಒಂದ್ ಭಾಗವನ್ನ ಸ್ವಲ್ಪ ಜಾಸ್ತಿ ತಗೊಂಡೇನಿ. ಹೌದಾ, ಇವಾಗ ನೋಡ್ರಿ ನೆಕ್ಸ್ಟ್ ಈ ಭಾಗವನ್ನ ತಗೋತೇನೆ, ಈ ಕಡೆ ಭಾಗವನ್ನ. ಹೌದಾ, ಈ ಕಡೆ ಭಾಗವನ್ನ ತಗೊಂಡ್ರೆ ನನ್ಗೆ ಏನಾಗತ್ ಹೇಳ್ರಿ, ಇಲ್ಲಿ ಏನಾಗತ್ತ ಸ್ಟಾರ್ಟಿಂಗ್ ನಮ್ಗ 2 ಅಂತ ಬರ್ತೈತಿ, ಅದ್ರ ನೆಕ್ಸ್ಟ್ ನಮಗ 1 ಅಂತ ಬರ್ತೈತಿ. ಸೊ m1 m2 2 ಅನುಪಾತ 1 ಅಂತ ಬರ್ತೈತಿ. ಅಂದ್ರ ಈಗ ನಾವ್ ಏನ್ ಮಾಡ್ಬೇಕಂದ್ರ ಸೇಮ್ ಈಗ ಫಸ್ಟ್ ಒನ್ ಯಾವ ರೀತಿ ಪ್ರಾಬ್ಲಮ್ ಅನ್ನ ಬಿಡಿಸಿದ್ವಿ ಅದೇ ರೀತಿ ಈ ಪ್ರಾಬ್ಲಮ್ ಅನ್ನು ಬಿಡಿಸ್ಬೇಕು. ಬಟ್ 2 ಸಲ ಬಿಡಿಸ್ಬೇಕಾಗ್ತೈತಿ. ಒಂದ್ ಸಲ m1 m2 1 2 ಅಂತ ತಗೋಬೇಕು, ಇನ್ನೊಂದ್ ಸಲ m1 m2 ಅನ್ನ 2 1 ಅಂತ ತಗೋಬೇಕು. 2 1 ಅಂತ ತಗೋಬೇಕು. ಫಸ್ಟ್ ಇದನ್ನ ಅಷ್ಟೇ ಬಿಡಿಸಿ ನೋಡೋಣ, ಆಮೇಲೆ ಇದನ್ನ ಬಿಡಿಸೋಣ. ಸೊ ಅದಕ್ಕೆ ಇದು ಇಂಪಾರ್ಟೆಂಟ್ ಕ್ವಶನ್ ಅನ್ನೋದು. ಅದು ಎಷ್ಟಕ್ಕ 3 ಮಾರ್ಕ್ಸ್ ಕ್ವಶನ್ಗೆ ಇಂಪಾರ್ಟೆಂಟ್. 3 ಮಾರ್ಕ್ಸ್ ಕ್ವಶನ್ ಇದು ಇಂಪಾರ್ಟೆಂಟ್ ಅಂತೂ ಇದೆ. ಹೌದಾ, ಆಲ್ಮೋಸ್ಟ್ ಕ್ವಶನ್ ಪೇಪರ್ ನೋಡ್ರಿ ಬೇಕಾದ್ರ ಆಲ್ಮೋಸ್ಟ್ ಈ ಕ್ವಶನ್ ಅಂತೂ ಬಿದ್ದಿರ್ತೈತಿ. ಹೌದಾ, ಸೊ ಈಗ ನಾವ್ ಏನ್ ಮಾಡೋಣ ಫಸ್ಟ್ ಈ ಪ್ರಾಬ್ಲಮ್ ಅನ್ನ ಬಿಡಿಸೋಣ, ಅದಾದ್ಮೇಲೆ ಇದನ್ನ ಬಿಡಿಸೋಣ ಅಂತ. ಹೌದಾ, ಸೊ ಈಗ ಸೂತ್ರ ಹಾಕೋಣ. P of xy is equal to m1 x2 plus m2 x1 divided by m1 plus m2. ಹೌದಾ, ಇಲ್ಲಿ m1 y2 plus m2 y1 divided by m1 plus m2 ಅಂತ ಇದೆ. ಹೌದಾ, ಒಂದ್ ಲೈನ್ ಹಾಕ್ತೀನಿ ಈಗ. ಸೊ ನೋಡ್ರಿ ಇಲ್ಲಿ ನೋಡ್ರಿ m1 m2 ಅಂತೂ ಗೊತ್ತಾಗಿದೆ. ಇಲ್ಲಿ x1 y1 x2 y2 ಅಂತ ಗೊತ್ತಾಗಿದೆ. ಈ ಫಾರ್ಮುಲಾ ಒಳಗ್ ಹಾಕಿ ಸಿಂಪ್ಲಿಫೈ ಮಾಡ್ಬಿಟ್ರೆ ನಮ್ ಕೆಲಸ ಮುಗೀತು. ಹೌದಾ, m1 ಅಂದ್ರೆ ಎಷ್ಟಿದೆ 1 ಇಂಟು x1 x2 ಅಂದ್ರೆ ಎಷ್ಟಿದೆ ನೋಡ್ರಿ ಇಲ್ಲಿ -2. ಹೌದಾ, ಪ್ಲಸ್ m2 ಅಂದ್ರ 2, x1 ಅಂದ್ರೆ ಎಷ್ಟಿದೆ ಇಲ್ಲಿ 4,
ಡಿವೈಡೆಡ್ ಬೈ 1 ಪ್ಲಸ್ 2. ಯಾಕಂದ್ರೆ M1 M2 ಏನಾಗಿದೆ ನಮ್ಗ 1 ಪ್ಲಸ್ 2 ಅಂತ ಆಗಿದೆ. ನೆಕ್ಸ್ಟ್ M1 ಅಂದ್ರೆ ಇಲ್ಲಿ ನೋಡ್ರಿ ಯಾವ ರೀತಿ ಇದೆ ಅಂದ್ರ M1 ಅಂದ್ರ 1 ಇಂಟು Y2 ಅಂದ್ರೆ ಎಷ್ಟಿದೆ -3 ಪ್ಲಸ್ M2 ಅಂದ್ರ 2 Y1 ಅಂದ್ರೆ ಎಷ್ಟಿದೆ ಇಲ್ಲಿ -1 ಡಿವೈಡೆಡ್ ಬೈ 1 ಪ್ಲಸ್ 2 ಅಂತ ಇದೆ. 1 ಪ್ಲಸ್ 2 ಅಂತ ಇದೆ. ಸೊ ಇಲ್ಲಿ ನೋಡ್ರಿ ಇಸ್ ಈಕ್ವಲ್ ಟು ಪ್ಲಸ್ ಇಂಟು -2 ಹೌದಾ, ಪ್ಲಸ್ 4 ಎರಡ್ಲೆ 8 ಹೌದಾ. ಇಲ್ಲಿ ನೋಡ್ರಿ 4 ಇಂಟು 2 4 ಎರಡ್ಲೆ 8 ಡಿವೈಡೆಡ್ ಬೈ 2 ಪ್ಲಸ್ 1 3 ಹೌದಾ. 2 ಪ್ಲಸ್ 1 3. ಅದೇ ರೀತಿ ಪ್ಲಸ್ ಇಂಟು -3 ಹೌದಾ. ಇಲ್ಲೇ ಪ್ಲಸ್ ಇಂಟು -2 ಡಿವೈಡೆಡ್ ಬೈ 3 ಡಿವೈಡೆಡ್ ಬೈ 3. ಇಲ್ಲಿ ನೋಡ್ರಿ -2 ಪ್ಲಸ್ 8 ಎಷ್ಟಾಗತ್ ನೋಡ್ರಿ, ವಿಜಾತಿಯ ಚಿಹ್ನೆಗಳದವು ನಾವ್ ಏನ್ ಮಾಡ್ಬೇಕೀಗ ಮೈನಸ್ ಮಾಡ್ಬೇಕು. 8 -2 ಅಂದ್ರ 6. ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಪ್ಲಸ್ ಇರೋದ್ರಿಂದ ಅದನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. 6/3 ಸಾರಿ ಇದು 3 ಆಗ್ಬೇಕು. ನೆಕ್ಸ್ಟ್ ಇಲ್ಲೇ -3 ಹೌದಾ, -3 ಅದಾದ್ಮೇಲೆ ಇಲ್ಲಿ ಏನಾಗತ್ ನಮಗ -1 ಇರೋದ್ರಿಂದ ಸಜಾತಿಯ ಚಿಹ್ನೆಗಳು ಕೂಡಿಸ್ಬೇಕು. -5/3 -5/3. ಇಲ್ಲಿ ನೋಡ್ರಿ 3 ಒಂದ್ಲೆ 3 ಎರಡ್ಲೆ 6. ಸೊ 2 -5/3 ನಿರ್ದೇಶಾಂಕಗಳು ಏನ್ ಬಂದು ನಮಗ 2 -5/3 ಅಂತ ಬಂತು. ಈ ರೀತಿ ನಾವು ಇದನ್ನ ನೀವು ಪಾಯಿಂಟ್ ಒಳಗಾದ್ರೂ ಇಡ್ಬೋದು, ಪಾಯಿಂಟ್ ಒಳಗೆ ಇಡ್ಬೋದು ಹೌದಾ. ಪಾಯಿಂಟ್ ಒಳಗೆ ಇಡೋದಾದ್ರೆ ಎಷ್ಟು ಬರ್ತೈತೆ ನೋಡ್ರಿ -5/3 ಅಂದ್ರ ಇಲ್ಲಿ ಮಾಡಿ ತೋರಿಸ್ತೇನೆ ನೋಡ್ರಿ. -5/3 ಅಂದ್ರ 3 ಒಂದ್ಲೆ 3 ಹೌದಾ. ಅದಾದ್ಮೇಲೆ 2 ಉಳಿತು, 3 6ಲೆ 18. ಅದೇ ರೀತಿ ಕಂಟಿನ್ಯೂ ಇರ್ತೈತಿ. ನೀವು ಈ ರೀತಿನೂ ಬರಿಬಹುದು. 2 -1.6 ಅಂತಾದ್ರೂ ಬರಿಬಹುದು. ಅಥವಾ ನಿಮ್ಗೆ ಇದೆಲ್ಲ ಕಾಂಪ್ಲಿಕೇಶನ್ ಬೇಡ ಅಂದ್ರೆ ನೀವು ಇಷ್ಟಕ್ಕೆ ಈ ಪ್ರಾಬ್ಲಮ್ ಅನ್ನ ಮುಗಿಸ್ಬೋದು. 2 -5/3 ಅಂತ ಮುಗಿಸ್ಬೋದು ಹೌದಾ. ಇದು ನಮ್ಗೇನು ಇನ್ನು ಇದು ಪೂರ್ತಿ ಲೆಕ್ಕ ಮುಗುದಿಲ್ಲ ಹೌದಾ. ಇನ್ನು ಏನಿದೆ ನಮಗ ಸೇಮ್ ಇದ ವ್ಯಾಲ್ಯೂಗಳ, ಬಟ್ ಇಲ್ಲಿ M1 M2 ಚೇಂಜ್ ಆಗ್ತಾವ. 2 1 ಅಂತ ಈಗ 1 2 ಇಟ್ಕೊಂಡ್ ಮಾಡಿದ್ರಿ, ಈಗ 2 1 ಅಂತ ಮಾಡಿದ್ರಿ. ಸೊ ನಾ ಈ ಪ್ರಾಬ್ಲಮ್ ಅನ್ನ ಸಿಮ್ಯುಲೇಷನ್ ಒಳಗೆ ಹಾಕಿ ನಿಮ್ಗ ಸಿಂಪ್ಲಿಫೈ ಮಾಡೋದನ್ನ ತೋರಿಸ್ತೇನಂತ ಹೌದಾ. ನೋಡೋಣ ಈಗ 1 ಸೆಕೆಂಡ್. ಹೌದಾ, ಇದು ಭಾಗ ಪ್ರಮಾಣ ಕರೆಕ್ಟಾ, ಭಾಗ ಪ್ರಮಾಣ ಸೂತ್ರ ಅಂತ ಇದೆ ಹೌದಾ. ಇಲ್ಲಿ ನೋಡ್ರಿ ಇಲ್ಲಿ ಬೆಲೆಗಳನ್ನು ಇಲ್ಲಿ ಮೇಲೆ ಹೆಡ್ಲೈನ್ ನೋಡಿದ್ರಿ ನೀವು, ಭಾಗ ಪ್ರಮಾಣ ಸೂತ್ರ ಸೆಕ್ಷನ್ ಫಾರ್ಮುಲಾ. ಅದಾದ್ಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಬೆಲೆಗಳನ್ನು ಬದಲಾಯಿಸಿ. ಈಗ ನಾ ಫಸ್ಟ್ ಇಲ್ಲಿ ಮಾಡಿದ್ದೊಂದು ನಿಮಗ್ ತೋರಿಸ್ಬೋದು. ಈಗೇನ್ ಪ್ರಾಬ್ಲಮ್ ಮಾಡಿದ್ನಲ್ಲ ಅದನ್ನ ತೋರಿಸ್ತೀನಿ, ಅದಾದ್ಮೇಲೆ ನಿಮಗ ಮತ್ತೆ ಚೇಂಜ್ ಮಾಡ್ತೇನಂತ ಹೌದಾ. ಇಲ್ಲಿ ನೋಡ್ರಿ ನಾನು x1 ಅನ್ನ ಚೇಂಜ್ ಮಾಡ್ಬೋದು ಇಲ್ಲಿ ಹೌದಾ. x1 ಏನಿದೆ ನಮ್ದು 4 ಇದೆ. ಆದ್ಮೇಲೆ y1 ಏನಿದೆ -1 ಇದೆ ಹೌದಾ. ನೆಕ್ಸ್ಟ್ x2 ಏನಿದೆ -2 ಇದೆ. ಅದಾದ್ಮೇಲೆ y2 ಏನಿದೆ ಅಂದ್ರ -3 ಇದೆ ಹೌದಾ. -3 ಇದೆ. M1 ಏನಿದೆ ಇಲ್ಲಿ 1 ಇದೆ. M2 ಏನಿದೆ ಇಲ್ಲಿ 2 ಇದೆ. ಕರೆಕ್ಟಾ ನೋಡ್ರಿ ಇಲ್ಲಿ ಅರ್ಥ ಆಯ್ತು ನಿಮ್ಗಿಲ್ಲಿ. ಸ್ವಲ್ಪ ಆನ್ಸರ್ ನೋಡ್ರಿ ಕರೆಕ್ಟ್ ಬಂದಿದೆ ಇಲ್ಲಿ ನಿಮ್ಗ. 2 -1.6 ನಾ ಮುಂದಿನ ಡಿಜಿಟ್ ಅನ್ನ ಮಾಡಿಲ್ಲ, ಜಸ್ಟ್ 1.6 ಅನ್ನ ಇಟ್ಟಿದ್ದೇನೆ. ಇಲ್ಲಿ ನೋಡ್ರಿ 6/3 -5/3 ಬಂತು ನಿಮಗ ಆನ್ಸರ್. ಇಲ್ಲೆಲ್ಲಾ ವ್ಯಾಲ್ಯೂಗಳನ್ನ ಹಾಕಿದಾಗ ನಿಮ್ಗ ಇಲ್ಲಿ ನಾನು ನಿಮ್ಗೆ ಲೆಕ್ಕ ಮಾಡಿ ತೋರಿಸಿದೆ. ಅದೇ ರೀತಿ ಇಲ್ಲಿ ಸಿಮ್ಯುಲೇಷನ್ ಒಳಗೆ ಹಾಕಿನೂ ತೋರಿಸಿದೆ. ಇದು ಎಷ್ಟಾಯ್ತು ನೋಡ್ರಿ ಇಲ್ಲಿ 2 -1.67 ಅಂತ ಬಂತು. ನೀವು ಇಲ್ಲಿಗೆ ಈ ಪ್ರಾಬ್ಲಮ್ ಅನ್ನ ಮುಗಿಸ್ಬೋದು ಅಥವಾ ಇಷ್ಟು ಮಾಡಿದ್ರು ಓಕೆ. ಇಲ್ಲಿ ನೋಡ್ರಿ M1 M2 ಪ್ಲಸ್ M2 X1 ಡಿವೈಡೆಡ್ ಬೈ M1 ಪ್ಲಸ್ M2. ಇಲ್ಲಿ ಏನಾಗಿದೆ M1 Y2 M2 Y1 M1 ಪ್ಲಸ್
M2 ಇವೆಲ್ಲ ಇವನ್ನ ಫಾರ್ಮುಲಾನ ಹಾಕ್ಯಾರ. ಈಗ ಇನ್ನೊಂದ್ ಲೆಕ್ಕವನ್ನ ಮಾಡೋದಿತ್ತಲ್ಲ, ಅದನ್ನ ಏನ್ ಮಾಡ್ತೇನೆ ನೋಡ್ರಿ ಇಲ್ಲೇ, ಈ M1 M2 ಅಷ್ಟ ಚೇಂಜ್ ಮಾಡೋದೈತ್ ನಮಗಲ್ಲಿ. 1 ಇದ್ದದನ್ನ 2 ಮಾಡ್ತೇನಿ, 2 ಇದ್ದದನ್ನ 1 ಮಾಡ್ತೇನೆ. ಅವಾಗ ಆನ್ಸರ್ ಎಷ್ಟು ಬಂತು ನೋಡ್ರಿ, ಕರೆಕ್ಟಾ? 0 - 2.33 ಅಂತ ಬಂತು. ಸೇಮ್ ಇದೇ ನಿರ್ದೇಶಾಂಕಗಳನ್ನ ತಗೊಂಡು 2:1 ಅನುಪಾತದಲ್ಲಿ ನಾವು ವಿಭಾಗಿಸಿದಾಗ ನಮಗ ಈ ಆನ್ಸರ್ ಬರ್ತೈತಿ. ಇದನ್ನ ನೀವ ಟ್ರೈ ಮಾಡ್ಬೋದು. ಈ ರೀತಿ ಈ ತ್ರೈಭಾಜಕ ಬಿಂದುಗಳ ಇರ್ತಕ್ಕಂತ ಈ ಭಾಗವನ್ನ ನೀವು ಈಸಿಯಾಗಿ ಈಸಿಯಾಗಿ ಮಾಡ್ಬೋದು. ಜಸ್ಟ್ ನಿಮ್ಗ ಪ್ರಾಬ್ಲಮ್ ನೋಡ್ಲಿಕ್ಕೆ ದೊಡ್ಡದಿದೆ, ಬಟ್ ಸಾಲ್ವ್ ಮಾಡಕ್ ಬಹಳ ಈಸಿ ಐತಿ. ಅದೇ ರೀತಿ ನೀವು ಈಸಿಯಾಗಿ ಮಾರ್ಕ್ಸ್ ಅನ್ನ ತೆಗಿಬಹುದು. ಹೌದಾ? ನೆಕ್ಸ್ಟ್ ಹೋಗೋಣ. ಈಗ ಇನ್ನೊಂದು ನಿಮ್ಗೆ ಇದ್ರೊಳಗೆ ತೋರಿಸ್ಲಿ. ಫಸ್ಟ್ ಒಂದ್ ತೋರಿಸ್ತೇನೆ ನೋಡ್ರಿ. ಫಸ್ಟ್ ಒನ್ ಇತ್ತಲ್ಲ, ಅದನ್ನು ಇದ್ರೊಳಗೆ ಹಾಕಿ ತೋರಿಸ್ತೇನೆ ನಿಮ್ಗೆ. ಇಲ್ಲೇ x1 ಏನಿದೆ ನೋಡ್ರಿ, -1 ಇದೆ. ಹೌದಾ? ನೆಕ್ಸ್ಟ್ x2 ಏನಿದೆ, ಸರಿ, y1 ಏನಿದೆ 7 ಇದೆ. ಅದಾದ್ಮೇಲೆ ಏನಿದೆ ಇಲ್ಲಿ, ಇದೇನಿದೆ 7 ಇದೆ. ಅದಾದ್ಮೇಲೆ ಇಲ್ಲಿ -2 ಇದ್ದದ್ದು ಏನಾಗಿದೆ, ಇಲ್ಲಿ 4 ಇದೆ. ನೆಕ್ಸ್ಟ್ -3 ಕರೆಕ್ಟ್ ಇದೆ. -1 7 4 -3. ಇಲ್ಲೇ M1 M2 ಏನ್ ಚೇಂಜ್ ಆಗಿದೆ ನೋಡ್ರಿ, ಇಲ್ಲಿ 2 2. ಇಲ್ಲೇ M2 ಏನಾಗಿದೆ ನಮಗ 3 ಆಗಿದೆ. ಹೌದಾ? ಚೇಂಜ್ ಮಾಡಿ ತೋರಿಸ್ಬೋದು. 1 3 ಅಂತ ಬಂತು. ನಿಮಗ ನಾ ಫಸ್ಟ್ ಪ್ರಾಬ್ಲಮ್ ಅನ್ನ ಬಿಡಿಸಿದೆ, ನಮ್ಮ ಆನ್ಸರ್ ಕೂಡ ನಿಮಗ 1 3 ಅಂತ ಬಂದಿದೆ. ಹೌದಾ? ಈ ರೀತಿ ನಾವು ಈ ಭಾಗ ಪ್ರಮಾಣ ಸೂತ್ರದೊಳಗೆ ನಾವು ಈ ರೀತಿ ಹಾಕಿ ಲೆಕ್ಕಗಳನ್ನು ಮಾಡಬಹುದು. ಇಲ್ಲಿ ನೋಡ್ರಿ, ಅದೇ ಸೇಮ್ ಕ್ವಶನ್ ಇದೆ. -1 7 4 -3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 2:3 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ನಾವಿಲ್ಲೇ ಇದ್ರ ತಕ್ಕಂಗ ಇಲ್ಲೇ ವ್ಯಾಲ್ಯೂಗಳನ್ನ ಚೇಂಜ್ ಮಾಡಬಹುದು. ನಿಮಗ ನಾನು ಹೇಳಿದ್ನಲ್ಲ, ಈ ಭಾಗ ಪ್ರಮಾಣ ಸೂತ್ರದೊಳಗ ಜಸ್ಟ್ ಸೂತ್ರವನ್ನ ನೆನಪಿಟ್ಕೊಂಡು ಅದಾದ್ಮೇಲೆ ಈ ವ್ಯಾಲ್ಯೂಗಳನ್ನ ಸಿಂಪ್ಲಿಫೈ ಮಾಡ್ಬೇಕು. ಇಲ್ಲಿ ನೀವೇನ್ ಮಾಡ್ಬೇಕು, ಮಾಡ್ಸಿದ ಎಲ್ಲಾ ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಇದು ಒಂದು ಸೂತ್ರ, ಒಂದೆರಡು ಪ್ಲಸ್ ಇದ್ದಿದ್ದಂತಹ ಪ್ರಾಬ್ಲಮ್ಸ್ ಗಳನ್ನ, ಒಂದೆರಡು ಮೈನಸ್ ಇದ್ದಿದ್ದು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದ್ರ ನೀವು ಇದ್ರ ಮೇಲೆ ಬೇಕಾದಂತ ಸಂಖ್ಯೆಗಳನ್ನು ಕೊಟ್ಟರು ಮಾಡುವಷ್ಟಂತ ಎಬಿಲಿಟಿ ಬರ್ತೈತಿ. ಸೊ ಇದು ನಿಮ್ದು ಭಾಗ ಪ್ರಮಾಣ ಸೂತ್ರ ಅಥವಾ ಸೆಕ್ಷನ್ ಫಾರ್ಮುಲಾದ ಸಿಮ್ಯುಲೇಷನ್ ಇದು. ಹೌದಾ? ಈಗ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನಿದೆ ನೋಡೋಣ. ಕ್ವಶನ್ ಓದ್ತೆ ನೋಡ್ರಿ. ಕ್ವಶನ್ ಏನಿದೆ, ಥರ್ಡ್ ಒನ್. ಕ್ರೀಡಾ ದಿನದ ಚಟುವಟಿಕೆಗಳನ್ನು ನಡೆಸಲು ಆಯತಾಕಾರದ ನಿಮ್ಮ ಶಾಲಾ ಮೈದಾನ ABCDಯಲ್ಲಿ 1 ಮೀಟರ್ ಅಂತರದಲ್ಲಿ ಸೀಮೆ ಸುಣ್ಣದ ಪುಡಿಯಿಂದ ಗೆರೆಗಳನ್ನು ಎಳೆಯಲಾಗಿದೆ. ಏಡಿಯ ಉದ್ದಕ್ಕೂ ಪರಸ್ಪರ 1 ಮೀಟರ್ ಅಂತರದಲ್ಲಿ 100 ಹೂವಿನ ಕುಂಡಗಳನ್ನು ಚಿತ್ರದಲ್ಲಿ 7.12ರಲ್ಲಿ ತೋರಿಸಿರುವಂತೆ ಇರಿಸಲಾಗಿದೆ. ನಿಹಾರಿಕಾಳು ಏನಾಗಿದೆ ಅಂತ, ಏಡಿಯ 1/4 ಅಂದ್ರೆ ಎಷ್ಟಾಗತ್ ನೋಡ್ರಿ, ಇದು ಏಡಿಯ 1/4 ಅಂದ್ರ 100 ಭಾಗದೊಳಗ ನಾಲ್ಕನೇ ಒಂದು ಭಾಗ ಅಂದ್ರೆ ಎಷ್ಟಾಗತ್ತ, 25 ಆಗತ್ತ. ಹೌದಾ? ಆಮೇಲೆ ಎರಡನೇ ಗೆರೆಯಲ್ಲಿ ಒಂದು ಹಸಿರು ಬಾವುಟವನ್ನು ನೆಡುತ್ತಾಳೆ. ಅಂದ್ರ ಎರಡನೇ ಗೆರೆ ಒಳಗ ಅಂದ್ರ ಇಲ್ಲಿ ಏನಾಗಿದೆ, ನಿಮ್ಗ ಚಿತ್ರವನ್ನ ಯಾವ ರೀತಿ ಕೊಟ್ಟಾರಂದ್ರ ಅವರು ಈ ರೀತಿ ನಿಮ್ಗ ಗ್ರಾಫ್ ಅನ್ನ ಕೊಟ್ಟಾರ. ಹೌದಾ? ಗ್ರಾಫ್ ಅಂದ್ರ ಗ್ರಾಫ್ ಮುಖಾಂತರ ನಿಮ್ಗ ಚಿತ್ರವನ್ನ ಕೊಟ್ಟಿದ್ದಾರೆ. ಅಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಸಸಿಗಳನ್ನ 100 ಏನದ ಫ್ಲವರ್ ಪಾಟ್ ಗಳನ್ನ ಅಂದ್ರ ಹೂವಿನ ಕುಂಡಗಳನ್ನ ಇಟ್ಟಿದ್ದಾರೆ ಅವ್ರು. ಹೌದಾ? ಈ ಹೂವಿನ ಕುಂಡಗಳಲ್ಲಿ ಅವ್ರು ಯಾರಂದ್ರ ನಿಹಾರಿಕಾ ಏನಾಗಿದೆ ಅಂದ್ರ ಆ 100ರ ನಾಲ್ಕನೇ ಒಂದು ಭಾಗವನ್ನ ಎರಡನೇ ಗೆರೆ, ಇಲ್ಲೇ ಫಸ್ಟ್ ಒನ್ ಇಲ್ಲೇ ಸೆಕೆಂಡ್ ಒನ್ ಇದೆಯಲ್ಲ, ಆ ಎರಡನೇ ಗೆರೆಯ ನಾಲ್ಕನೇ ಒಂದು ಭಾಗ ಅಂದ್ರ ಇಲ್ಲೇ 25ನೇ ಭಾಗಕ್ಕ ಇಲ್ಲೇ ಒಂದು ಏನ್ ಮಾಡಿದಾಳಂತ ಬಾವುಟವನ್ನ ನೆಟ್ಟಿದ್ದಾಳು. ಅದೇ ರೀತಿ ಪ್ರಿತ್ ಏಡಿಯ 1/5 ಭಾಗವನ್ನು
ಎಂಟನೇ ಗೆರೆಯಲ್ಲಿ ಅಂದ್ರೆ ಇಲ್ಲಿ ಎಂಟನೇ ಗೆರೆಯಲ್ಲಿ ಇದೆ 3 4 5 6 7 8 8 ಅಂದ್ರ 100ರ ಅಂದ್ರೆ 8 ಭಾಗ ಎಷ್ಟಾಗತ್ ನೋಡ್ರಿ ಅದು 100 ಡಿವೈಡೆಡ್ ಬೈ ಇಲ್ಲಿ ಏನಾಯ್ತು 8 ಆಯ್ತು. ಎಂಟನೇ ಭಾಗ ಅಂದ್ರೆ ಎಷ್ಟಾಗತ್ತ 8 ಒಂದ್ಲೆ 8 2 ಉಳಿತು 20 ಆಯ್ತು. ಎಷ್ಟಾಯ್ತು 8 ಎರಡ್ಲೆ 16 8 ಎರಡ್ಲೆ 16 8 ಮೂರ್ಲೆ 24 ಬಾಳ ಆಯ್ತು. 8 ಎರಡ್ಲೆ 16 ಇಲ್ಲಿ 12.5 ಅಂದ್ರ ನಿಮಗ ಇಲ್ಲೆಲ್ಲೋ ಪಾಯಿಂಟ್ಸ್ ಬರ್ತಾವ ಇವು ಹೌದಾ. ಅಂದ್ರ ಇಲ್ಲೆಲ್ಲೋ ಅವ ಏನ್ ಮಾಡಿದಾನು ಒಂದು ಹೂವಿನ ಪಾಟ್ ಅನ್ನ ಇಟ್ಟಿದ್ದಾರೆ ಇಲ್ಲಿ ಹೌದಾ. ನೆಕ್ಸ್ಟ್ ಎಂಟನೇ ಕೆಂಪು ಎರಡು ಬಾವುಟಗಳ ನಡುವಿನ ಅಂತರವೆಷ್ಟು. ರಶ್ಮಿಯು ಈ ಇಬ್ಬರ ಬಾವುಟಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯದಲ್ಲಿ ನೀಲಿ ಬಾವುಟವನ್ನು ನೆಡಬೇಕೆಂದರೆ ಅವಳು ತನ್ನ ಬಾವುಟವನ್ನು ಎಲ್ಲಿ ನೆಡಬೇಕಾಗುತ್ತದೆ. ಅಂದ್ರ ಇವೆರಡರದು ದೂರ ಎಷ್ಟು. ಇದರ ಮಧ್ಯದಲ್ಲಿ ಅಂದ್ರ M1 M2 1 ಮತ್ತ 1 ಆಗುತ್ತ. ಕರೆಕ್ಟ್ ಆಗಿ ನಾವು ಒಂದು ಭಾಗವನ್ನ ಕಟ್ ಮಾಡಿದ್ವಿ ಅಂದ್ರ M1 M2 1 ಮತ್ತ 1 ಅಂತ ಆಗುತ್ತ. ಸೊ ಇಲ್ಲಿ ನಾವು ಇಲ್ಲಿ ಅವ್ರು ಎಲ್ಲಿ ಯಾರು ಹೇಳ್ರಿ ರಶ್ಮಿ ಅನ್ನೋರು ಇಲ್ಲಿ ಎಲ್ಲಿ ಪಾಟ್ ಅನ್ನ ಇಡ್ಬೇಕು ಅನ್ನೋದು ಈ ಕ್ವಶನ್ ಅದ ಕಾನ್ಸೆಪ್ಟ್. ಅದನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಇನ್ ಡಿಟೇಲ್ ಆಗಿ ನಿಮ್ಗ ಫಾರ್ಮುಲಾದ ಮುಖಾಂತರ ತಿಳಿಸ್ತೇನಂತ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಅಭ್ಯಾಸ ನಿಮ್ಗ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸಿ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.